ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಪ್ರೆಸೆಂಟ್ ಇವತ್ತಿನ ಅಪ್ಡೇಟ್ಸ್ ಏನು ಅಂದರೆ ಏನೆಲ್ಲ ವಿಚಾರಗಳು. ಸೊ ಅನುಬೀಸ್ ಬ್ಲಾಕ್ ಚೈನ್ ಸಂಬಂಧಪಟ್ಟಿರ್ಬೋದು, ಎಲ್ ಜಿ ಎನ್ ಎಸ್ ಇರ್ಬೋದು, ಪ್ರತಿದಿನವೂ ಕೂಡ ಸಾಕಷ್ಟು ಅಪ್ಡೇಟ್ಸ್ಗಳೊಂದಿಗೆ ಸಿಸ್ಟಮ್ ಸೊ ಒಂದು ಲೈಕ್ ಗ್ರೋತನ್ನು ಆಗ್ತಾ ಇರ್ತಕ್ಕಂಥದ್ದು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಯಾವ ಥರ ಒಂದು ಅನುಬೀಸ್ ಬ್ಲಾಕ್ ಚೈನ್ ಯಾವ ಥರ ಒಂದು ಟ್ರೆಂಡ್ ಜೊತೆ ಬದಲಾಗ್ತಾ ಇದೆ, ಯಾವ ಥರ ಒಂದು ವೇರ್ಲಿ ಒಂದು ತಂದೆ ಆದಂಥ ಒಂದು ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ತಿಳ್ಕೊಬೇಕು ಅಂದರೆ ನಾನು ಆಲ್ವೇಸ್ ಹೇಳ್ತಾ ಇರ್ತೀನಿ. ಸೊ ಸಿಸ್ಟಮನ್ನು ಸೋಷಿಯಲ್ ಮೀಡಿಯಾ ಪೇಜಸ್ನ ಫಾಲೋ ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅಥವಾ ಏನೆಲ್ಲ ಒಂದು ಡೆವಲಪ್ಮೆಂಟ್ ಅನುಬೀಸ್ ಬ್ಲಾಕ್ ಚೈನಲ್ಲಿ ಆಗ್ತಾ ಇದೆ, ಯಾವ ಥರ ಪ್ರೋಗ್ರೆಸಿವ್ ಅಲ್ಲಿ ಇದೆ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ಜೊತೆ ಏನು ಪರಿಸ್ಥಿತಿ ಮಾರ್ಕೆಟಲ್ಲಿ ಪ್ರೆಸೆಂಟ್ ಮಾರ್ಕೆಟ್ ಟ್ರೆಂಡ್ ಯಾವ ಥರ ನಡೀತಾ ಇದೆ ಅಂಡ್ ಜನಗಳ ಮೈಂಡ್ ಸೆಟ್ ಎಮೋಷನ್ಸ್ ಮಾರ್ಕೆಟ್ ಟ್ರೆಂಡ್ ಯಾವ ಥರ ವರ್ಕ್ ಆಗುತ್ತೆ, ಅದು ನಾವು ಎಲ್ ಜಿ ಎನ್ ಎಸ್ ಅಲ್ಲಿ ಯಾವ ಥರ ಮೈಂಡ್ ಸೆಟ್ನೊಂದಿಗೆ ಸೊ ಮುಂದುವರಿಬೇಕು ಅಂತಕ್ಕಂಥದ್ದನ್ನ ವಿಚಾರ ಏನು ತಿಳಿಸ್ಲಿಕ್ಕೆ ಹೊರಟಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವು ಅನುಬೀಸ್ ಬ್ಲಾಕ್ ಚೈನ್ ಆಗಿರ್ಬೋದು, ಅನುಬೀಸ್ ಲ್ಯಾಬ್ಸ್ ಆಗಿರ್ಬೋದು, ಸಾಕಷ್ಟು ಎಕ್ಸ್ ಹ್ಯಾಂಡ್ಲಿಂಗ್ ಪೇಜನ್ನು ನಾವು ನೋಡ್ತಾನೆ ಇರ್ತೀವಿ. ಓಕೆ, ಸೊ ಇವತ್ತು ಬಂದಿರತಕ್ಕಂಥ ಅಪ್ಡೇಟ್ ಒಂದಿಗೆ ಸೊ ಅನುಬೀಸ್ ಲ್ಯಾಬ್ಸ್ ಏನಿದೆ ಆಲ್ರೆಡಿ ವೆಸ್ಟ್ ಅಂತಕ್ಕಂಥ ಎಕೋಸಿಸ್ಟಮ್ ಜೊತೆ ಪಾರ್ಟ್ನರ್ಶಿಪ್ ಕೊಲ್ಯಾಬ್ರೇಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಸೊ ಈ ವೆಸ್ಟ್ ಪ್ಲ್ಯಾಟ್ಫಾರ್ಮ್ ಏನು ಅಂತಂದರೆ, ಸೊ ಬರ್ತಕ್ಕಂಥ ದಿನಗಳಲ್ಲಿ ರಿಯಲ್ ವರ್ಲ್ಡ್ ಅಸೆಟ್ ಬೇಸ್ಡ್ ಮೇಲೆ ವರ್ಕ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಕಂಪ್ಲೀಟ್ಲಿ ಪ್ಲ್ಯಾಟ್ಫಾರ್ಮ್ ಏನಿದೆ ಅನುಬೀಸ್ ಲ್ಯಾಬ್ ಜೊತೆ ಆಲ್ರೆಡಿ ಪಾರ್ಟ್ನರ್ಶಿಪ್ ಆಲ್ರೆಡಿ ಸೌತ್ ಲೈಕ್ ಯಾವ ಏರಿಯಾ ಲೈಕ್ ಗ್ಲೋಬಲ್ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ವೆಸ್ಟ್ ಆಲ್ರೆಡಿ ಒಂದು ಪಾರ್ಟ್ನರ್ಶಿಪ್ ಕೊಲ್ಯಾಬ್ರೇಷನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಅನುಬೀಸ್ ಲ್ಯಾಬ್ಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ರೆ, ಇದು ಎಕೋಸಿಸ್ಟಮ್ ಬರೀ ಬ್ಲಾಕ್ ಚೈನ್ಗೆ ಸಂಬಂಧಪಟ್ಟಿದ್ದು ಅಲ್ಲದೆ ಅದನ್ನು ಹೊರತಾಗಿ ಇಕೋಸಿಸ್ಟಮ್ ಯಾವ ಯಾವ ರೀತಿಯಲ್ಲಿ ಎಲ್ಲದರಲ್ಲೂ ಕೂಡ ಡಿಪೆಂಡ್ ಆಗಿ ಕೆಲಸ ನಡೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಈ ಪೋಸ್ಟಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಅನುಬೀಸ್ ಬ್ಲಾಕ್ ಚೈನ್ ಏನಿದೆ ಅದನ್ನು ಯಾವ ಯಾವ ರೀತಿಯಲ್ಲಿ ಲೈಕ್ ಒಂದು ಎಕ್ಸ್ಪ್ಯಾನ್ಷನ್ ನಡೆಸ್ತಾ ಇದೆ ಅಂದರೆ, ಫಸ್ಟ್ ಒಂದು ಯುನೀಕ್ ಸಿಸ್ಟಮಲ್ಲಿ ಬ್ಲಾಕ್ ಚೈನಲ್ಲಿ ಅನುಬೀಸ್ ಬ್ಲಾಕ್ ಚೈನಲ್ಲಿ ಏನು ಅಂತಂದರೆ ದ ಪ್ರೈವಸಿ ಪ್ರೋಟೋಕಾಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬೋದು. ಸೊ ಅವರ ಓ ಎಸ್ ಏನಿದೆ ಕಂಪ್ಲೀಟ್ಲಿ ಎ ಐ ಟೆಕ್ನಿಕಲ್ ಜೊತೆ ಅನುಬೀಸ್ ಲ್ಯಾಬ್ ಜೊತೆ ಕನೆಕ್ಟಿವಿಟಿ ಇರತಕ್ಕಂಥದ್ದು. ಆ್ಯಂಡ್ ದೆನ್ ಇಕೋಸಿಸ್ಟಮ್ ಅಪ್ಲಿಕೇಶನ್ ಅಂದರೆ ರಿಯಲ್ ಪ್ರಾಡಕ್ಟ್ಸ್ ಆಗಿರಲಿ, ಯೂಸರ್ಸನ್ನು ಯಾವ ಥರ ಸಿಸ್ಟಮ್ ಅನುಬೀಸ್ ಬ್ಲಾಕ್ ಚೈನಲ್ಲಿ ಯಾವ ಥರ ಒಂದು ಕಮ್ಯುನಿಟಿ ಇನ್ವಾಲ್ವ್ ಆಗಬೇಕು. ಸೊ ಒಂದು ಕ್ರಿಪ್ಟೋ ಟ್ರೆಂಡಿಗೆ ಏನೆಲ್ಲ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಏನೆಲ್ಲ ಒಂದು ಚಾಲೆಂಜಸ್ ಇದೆ, ಅದಕ್ಕೆ ಯಾವ ಥರ ಪ್ರೊಡಕ್ಟಿವಿಟಿನ ಅನುಬೀಸ್ ಬ್ಲಾಕ್ ಚೈನ್ ತರಬೇಕು ಅನ್ನೋದಕ್ಕೆ ಆ ಪ್ರೊಡಕ್ಟಿವಿಟಿ ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅದ್ರ ಜೊತೆ ಜೊತೆ ಯಾವ ಥರ ಬೇರೆ ಬೇರೆ ಲೈಕ್ ನಡೀತಾ ಇರ್ತಕ್ಕಂಥ ಮಾರ್ಕೆಟಲ್ಲಿ ಕಂಪ್ಲೀಟ್ಲಿ ಒಂದು ಕೊಲ್ಯಾಬ್ರೇಷನ್ ಒಂದು ಪಾರ್ಟ್ನರ್ಶಿಪ್ ಒಂದಿಗೆ ಯಾವ ಥರ ಒಂದು ಬಿಲ್ಡಪ್ ಮಾಡ್ತಾ ಇದೆ ಅನುಬೀಸ್ ಬ್ಲಾಕ್ ಚೈನ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ದೆನ್ ಅನುಬೀಸ್ ಬ್ಲಾಕ್ ಚೈನ್ ಆಸ್ಟ್ರಾ ಕೋರ್ ಅಂತಕ್ಕಂಥದ್ದು ಒಂದು ವೆಬ್3 ವ್ಯಾಲೆಟ್ ಜೊತೆ ಕಂಪ್ಲೀಟ್ಲಿ ಅಫಿಷಿಯಲಿ ಒಂದು ಪಾರ್ಟ್ನರ್ಶಿಪ್ ತೊಗೊಂಡಿರ್ತಕ್ಕಂಥದ್ದು. ಸೊ ಆಸ್ಟ್ರಾ ಕೋರ್ ಅಂತಂದರೆ ಅದು ಕೂಡ ಯಾವ ಥರ ನಾವು ಸೇಫ್ ಪಾಲ್ ಲೈಕ್ ಬಿಟ್ಗೆಟ್ ವಾಲೆಟ್ ಟೋಕನ್ ಪಾಕೆಟ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದೇ ಥರ ಆಸ್ಟ್ರಾ ಕೋರ್ ಅಂತಕ್ಕಂಥದ್ದು ಸೊ ಕಂಪ್ಲೀಟ್ಲಿ ಅನುಬೀಸ್ ಬ್ಲಾಕ್ ಚೈನ್ ಜೊತೆ ಒಂದು ವೆಬ್3 ವಾಲೆಟ್ ಇಂಟಿಗ್ರೇಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಇದೇ ಥರ ಸಾಕಷ್ಟು ಅಪ್ಡೇಟ್ಸು ನಾವು ಅನುಬೀಸ್ ಬ್ಲಾಕ್ ಚೈನಲ್ಲೂ ಯಾವ ಥರ ಬರ್ತಾ ಇರುತ್ತೆ ನೋಡ್ತಾ ಇರ್ಬೋದು. ಆ್ಯಂಡ್ ದೆನ್ ಲಾಸ್ಟ್ ನೀವು ಒಂದು 1 ಮಂತ್ದು ನಾವು ಜರ್ನಿ ಮೋರ್ ದ್ಯಾನ್ 3 ಮಂತ್ಸ್ ಆಯಿತು ಬ್ಲಾಕ್ ಚೈನ್ ತಂದೆ ಆದ ರೀತಿಯಲ್ಲಿ ಕೆಲಸ ಲೈಕ್ ಆನ್ ಚೈನಲ್ಲಿ ಶುರು ಆಗಿರ್ತಕ್ಕಂಥದ್ದು. ಸೊ ಅದನ್ನು ಆಲ್ರೆಡಿ ಯಾವ ಥರ ಒಂದು ಒಂದು ಲೈಕ್ ಒಂದು ರ್ಯಾಂಕಿಂಗ್ ಕೂಡ ಪಡೆದಿರ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್. ಸೊ ಅನುಬೀಸ್ ಚೈನ್ ರ್ಯಾಂಕ್ಸ್ ಅಮಾಂಗ್ ದ ಗ್ಲೋಬಲ್ ಟಾಪ್ 9 ಪಬ್ಲಿಕ್ ಬ್ಲಾಕ್ ಚೈನ್ ನಾವು ನೋಡ್ತಾ ಇದ್ದೀವಿ. ಇದನ್ನು ಅಫಿಷಿಯಲಿ ನೀವು ಯಾವ ಥರ ಅನುಬೀಸ್ ಬ್ಲಾಕ್ ಚೈನ್ ಸೆಕೆಂಡ್ ಟು ಸೆಕೆಂಡ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಪ್ರತಿಯೊಂದು ಈಗ ಲೈಕ್ ಸೊಲೋನಾ ಬ್ಲಾಕ್ ಚೈನ್ ಇರ್ಬೋದು, BNB ಇರ್ಬೋದು, ಬೇಸು, ಈಥರ್, ರಾಬಿನ್ಹುಡ್ ಈ ಥರ ಬ್ಲಾಕ್ ಚೈನ್ದು ಟ್ರಾನ್ಸಾಕ್ಷನ್ಸು ರ್ಯಾಂಕಿಂಗು ನೀವು ಎಲ್ಲಿ ಚೆಕ್ ಮಾಡ್ಬೋದು ಅಂದರೆ ಡೈಲಮಾ ಡೆಫಿ ಅಂತಕ್ಕಂಥದ್ದು ವೆಬ್ಸೈಟು ಕೂಡ ಮೆನ್ಷನ್ ಇರುತ್ತೆ. ಅಲ್ಲಿ ಯಾವ ಥರ ಒಂದು ರ್ಯಾಂಕಿಂಗ್ ಒಂದಿಗೆ ಯಾವ ಥರ ಒಂದು ಜೆನ್ಯುನಿಟಿ ಒಂದಿಗೆ ಸೊ ಯಾವ ಥರ ಲೈಕ್ ಸಿಸ್ಟಮ್ ಬ್ಲಾಕ್ ಚೈನ್ ಕಮ್ಯುನಿಟಿ ಯಾವ ಥರ ಸ್ಪೀಡಾಗಿ ಅಕ್ಯುಮುಲೇಟ್ ಮಾಡ್ತಾ ಇದೆ, ಇನ್ಪುಟ್ ಸಿಸ್ಟಮ್ ಕಮ್ಯುನಿಟಿ ಯಾವ ಥರ ಇನ್ವಾಲ್ವ್ ಆಗ್ತಾ ಇದೆ ಅಂತಕ್ಕಂಥದ್ದು ಪರ್ಸೆಂಟೇಜನ್ನು ಟೋಟಲ್ ರ್ಯಾಂಕಿಂಗ್ನ ನಾವು ಅಲ್ಲೂ ಕೂಡ ನೋಡ್ಕೋಬೋದು. ಸೊ ಈಗ ಫಾರ್ ದ ಜಸ್ಟ್ ಫ್ಯೂ ಮಂತ್ಸಲ್ಲಿ ಶುರುವಾಗಿರ್ತಕ್ಕಂಥ ಅನುಬೀಸ್ ಬ್ಲಾಕ್ ಚೈನ್ ಟಾಪ್ 9 ರ್ಯಾಂಕಿಂಗ್ನ ಪಬ್ಲಿಕ್ ಬ್ಲಾಕ್ ಚೈನ್ ಟಾಪ್ 9 ರ್ಯಾಂಕಿಂಗಲ್ಲಿ ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದು.
ಸೊ ಲಾಸ್ಟ್ ಫ್ಯೂ ಮಂತ್ಸು ನೋಡೋದಾದರೆ 46 ಮಿಲಿಯನ್ನಷ್ಟು ಟ್ರಾನ್ಸಾಕ್ಷನ್ಸ್ ಆಗಿರ್ತಕ್ಕಂಥದ್ದು, ನಿಯರ್ ಅಬೌಟ್ 13 ಮಿಲಿಯನ್ನಷ್ಟು ಅಡ್ರೆಸಸ್ಗಳು ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಅಂದರೆ ಅನುಬೀಸ್ ಬ್ಲಾಕ್ ಚೈನ್ನ ಬಳಸ್ಕೊಂಡು ಲೈಕ್ ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ, ಓನ್ ಅನುಬೀಸ್ ಬ್ಲಾಕ್ ಚೈನ್ ಮುಖಾಂತರ ಎಷ್ಟು ಅಡ್ರೆಸಸ್ ಅಂದರೆ ವ್ಯಾಲೆಟ್ಸ್ ಕ್ರಿಯೇಟ್ ಆಗಿದೆ ಅಂದರೆ 13 ಮಿಲಿಯನ್ ಅಡ್ರೆಸಸ್ಸು. ಪ್ರತಿದಿನ ಆವ್ರೇಜ್ ನೋಡೋದಾದರೆ 7 ಲಕ್ಷ ಆವ್ರೇಜ್ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು. ಸೊ ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ದ ಸ್ಪೀಡ್ ಆಫ್ ದ ಬ್ಲಾಕ್ ಚೈನ್ ಅಲ್ಲೂ ಕೂಡ ಒಂದು ಟಾಪ್ ರ್ಯಾಂಕಿಂಗ್ ಒಂದಿಗೆ ಹೋಗ್ತಾ ಇರತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್. ಆ್ಯಂಡ್ ದೆನ್ ಆವ್ರೇಜ್ ಗ್ಯಾಸ್ ಫೀಸು ಬಿಲೋ $0.01 ಕಮ್ಮಿಯಲ್ಲಿ ಒಂದು ಟ್ರಾನ್ಸಾಕ್ಷನ್ ಫೀಸ್. ಅಂದರೆ ಇದು ಒಂದು ಒಂದು ಸಿಂಪ್ಟಮ್ ಅನಿಸುತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಓವರಾಲ್ ಜಗತ್ತಿಗೆ ಬೇರೆಲ್ಲ ಬ್ಲಾಕ್ ಚೈನ್ ಯಾವ ಥರ ಒಂದು ಲೈಕ್ ಅವಶ್ಯಕತೆ ಇದೆ, ಒಂದು ಪ್ರೈವಸಿ ಪ್ರೋಟೋಕಾಲ್ ಇರ್ಬೋದು, ಗ್ಯಾಸ್ ಫೀಸ್ ಇರ್ಬೋದು, ಲೈಕ್ ಈ ಸಾಕಷ್ಟು ವಿಚಾರಗಳೊಂದಿಗೆ ಯಾವ ಥರ ಅಡಿಷ್ನಲಿ ಸಿಸ್ಟಮ್ಮು ಆ್ಯಡ್ ಆನ್ ಮಾಡ್ಕೊಂಡು ಹೊರಟಿದೆ. ಸೊ ದೀಸ್ ಆರ್ ದ ಸಿಂಪ್ಟಮ್ ಬರ್ತಕ್ಕಂಥ ದಿನಗಳಲ್ಲಿ ಅನುಬೀಸ್ ಯಾವ ಥರ ಒಂದು ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಆನ್ ಡೇಟಾದಲ್ಲೂ ಕೂಡ ಅನುಬೀಸ್ದು ಟೋಟಲ್ ವ್ಯಾಲ್ಯೂಮ್ನ ನೋಡ್ತಾ ಇದ್ದೀವಿ. ಸೊ ನಾನು ಆಲ್ರೆಡಿ ಹೇಳಿದೆ, ಇದ್ರದ್ದು ಕೂಡ ಡೆಕ್ಸ್ ಟೂಲಲ್ಲೂ ಕೂಡ ಪ್ರತಿ ಬ್ಲಾಕ್ ಚೈನಿನ ಓವರಾಲ್ ಲಿಕ್ವಿಡಿಟಿ ಆಗಿರ್ಬೋದು, ಎಷ್ಟು ಟೋಕನ್ಸ್ ಆ ಬ್ಲಾಕ್ ಚೈನಲ್ಲಿ ಎಷ್ಟು ಟೋಕನ್ ಲೀಸ್ಟ್ ಆಗಿದೆ ನೋಡ್ತಾ ಹೋಗ್ಬೋದು. ಸೊ ಅದು ಆ ಥರ ಇಲ್ಲೂ ಕೂಡ ನೋಡ್ತಾ ಇದ್ದೀವಿ, ಸೊಲೋನಾ, BNB. ಸೊ ಆ ಥರ ಅನುಬೀಸಲ್ಲಿ ಯಾವ ಥರ ಲಿಕ್ವಿಡಿಟಿ ಇದೆ, ವ್ಯಾಲ್ಯೂಮ್ ಎಷ್ಟಿದೆ, ಎಷ್ಟು ಟೋಕನ್ಸು ಅನುಬೀಸ್ ಚೈನಲ್ಲಿ ಲೀಸ್ಟ್ ಆಗಿದೆ. ಸೊ ಪ್ರತಿಯೊಂದನ್ನು ಕೂಡ ಆನ್ ಚೈನ್ ರೆಕಾರ್ಡನ್ನು ಕೂಡ ನಾವು ನೋಡ್ಕೋಬೋದು. ಓಕೆ, ಸೊ ಎಲ್ಲರ ತಲೆಯಲ್ಲೂ ಏನಿದೆ, ಯಾವ ಥರ LGNS ಪ್ರೈಸ್ ಬಗ್ಗೆ ಸಾಕಷ್ಟು ಬಾರಿ ಎಲ್ಲರೂ ಕೂಡ ಡಿಸ್ಕಷನ್ ಮಾಡ್ತಾ ಇರ್ತೀರ, ಬಟ್ ಅದನ್ನು ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. LGNS ಅಂತಕ್ಕಂಥದ್ದು ಒಂದು ಕಮ್ಯುನಿಟಿ ಬೇಸ್ಡು, ಕಮ್ಯುನಿಟಿ ಯಾವ ಥರ ಇನ್ವಾಲ್ವ್ ಆಗುತ್ತೆ, ಕಮ್ಯುನಿಟಿ ಯಾವ ಥರ ಅದನ್ನು ಖರೀದಿ ಮಾಡುತ್ತೆ, ಅದಕ್ಕೆ ಯಾವ ಥರ ಸಪೋರ್ಟಿವ್ ಆಗಿರುತ್ತೆ, ಅದ್ರ ಬೇಸ್ಡ್ ಮೇಲೆ LGNSನ ಬೆಲೆ ಡಿಸೈಡ್ ಆಗ್ತಕ್ಕಂಥದ್ದು. ಸೊ LGNS ನಾನು ಇವಾಗೂ ಹೇಳ್ತೀನಿ, ಯಾರೆಲ್ಲ ಶಾರ್ಟ್ ಟರ್ಮ್, ಯಾರೆಲ್ಲ ಗ್ಯಾಂಬ್ಲಿಂಗ್ ಅಂದರೆ ಯಾವ್ದಾರ ಶಾರ್ಟ್ ಟರ್ಮ್ ಥಿಂಕಿಂಗ್ ಬೇಸ್ಡ್ ಆಗಿ ನಾವು LGNSನ ಪ್ರೈಸ್ನ ಬರೀ ನಾವು ಲೈಕ್ ಚಾರ್ಟನ್ನ ವಾಚ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ಸಿಸ್ಟಮ್ ಅಲ್ವೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇದು ನಡೀತಾ ಇರತಕ್ಕಂಥದ್ದು ಒಂದು ಲಾಂಗ್ ಟರ್ಮ್ ಬೇಸ್ಡ್ ಮೇಲೆ ನಡೀತಾ ಇರತಕ್ಕಂಥದ್ದು. ಸೊ ರೀಸೆಂಟ್ಲಿ ಬಂದಿರತಕ್ಕಂಥ ಅಪ್ಡೇಟ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ, ಏನೆಲ್ಲ ಅಪ್ಡೇಟು ಬಂದಿದೆ ಅಂತಕ್ಕಂಥದ್ದು. ಸೊ LGNS ಹಬ್ಬಲ್ಲಿ ಇದನ್ನು ಸಾಕಷ್ಟು ವಿಚಾರಗಳು ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅಲ್ಲೂ ಕೂಡ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಬೋದು. ಸೊ NFT ಬಗ್ಗೆ ಒಂದು ಅಪ್ಡೇಟ್ಸ್ ಬಂದಿರತಕ್ಕಂಥದ್ದು. ಸೊ ಆ್ಯಂಡ್ ದೆನ್ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥ ವಾತಾವರಣ ಅಂದರೆ ಏನೆಲ್ಲ ಜನ ಒಂದು ಸೆಲ್ಲಿಂಗ್ ಝೋನಲ್ಲಿ ಒಂದೊಂದು ಸಲ ಕ್ರಿಯೇಟ್ ಆಗಿದೆ ಅದ್ರ ಬಗ್ಗೆ ಇರ್ಬೋದು. ಸೊ ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಯಾಕೆ ಜನಗಳು ಒಂದು NFT ಖರೀದಿ ಮಾಡಲಿಕ್ಕೆ ರಶ್ ಆಗ್ತಾ ಇದ್ದಾರೆ ಅಂದರೆ ಈ ಸ್ಟೇಟ್ಮೆಂಟಲ್ಲಿ ಹೇಳೋದಾದರೆ, ಯಾಕೆ NFT ಈಗ ಒಂದು ಬಂದಿರತಕ್ಕಂಥ ವಿಚಾರಗಳಲ್ಲಿ NFT ಅಂತಕ್ಕಂಥದ್ದು ಏನಕ್ಕೆ ಇಂಪಾರ್ಟೆಂಟು ಫಾರ್ ದ ಗವರ್ನೆನ್ಸ್ ಆಗಿರಬಹುದು, ಬರ್ತಕ್ಕಂಥ ದಿನಗಳಲ್ಲಿ ಯಾರು NFT ಹೋಲ್ಡ್ ಮಾಡ್ತಾರೆ, ಸ್ಟ್ರಾಂಗಾಗಿ ಹಿಡಿದಿಟ್ಕೊಂಡಿರ್ತಾರೆ, ಈಗೇನು ಇಂಟ್ರೊಡ್ಯೂಸ್ ಆಗಿದೆ, ಸೊ ಅದನ್ನು ಖರೀದಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಲಾಭ ಆಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ದೆನ್ ಸೊ ಅದನ್ನು ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ನಾನು ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅನುಬೀಸ್ ಬ್ಲಾಕ್ ಚೈನ್ ಪ್ರತಿನಿತ್ಯ ಯಾವ ಥರ ಸೊ ಇಲ್ಲಿ ನೋಡ್ತಾ ಇದ್ದೀವಿ ಬಂದಿರತಕ್ಕಂಥ ಒಂದು ಅಪ್ಡೇಟಲ್ಲಿ ಅವೇಕ್ NFT ನೀಡುವ ಸೌಲಭ್ಯಗಳು ಮತ್ತು ಪ್ರಯೋಜನ ನಿರಂತರವಾಗಿ ವಿಸ್ತರಿಸಿರುವಂತೆ ದೀರ್ಘಕಾಲೀನ ಮೌಲ್ಯಯುತ ಕರೆದೊಯ್ಯುವ ಈ ಅವಕಾಶ ಕ್ರಮೇಣ ಅಪರೂಪವಾಗುತ್ತಿದೆ. ಇದರೊಂದಿಗೆ ಅದನ್ನು ಪಡೆಯುವ ಕಠಿಣತೆಯೂ ಕಾಲಕ್ರಮೇಣ ಹೆಚ್ಚುತ್ತಲೇ ಹೋಗಲಿದೆ. ಅಂದರೆ ಸೊ ಬರ್ತಕ್ಕಂಥ ದಿನಗಳಲ್ಲಿ NFT ಖರೀದಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಆಗ್ಬೋದು. ಯಾಕೆಂದರೆ ಅದರ ಬೆಲೆ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ, ಪದೇ ಪದೇ ದಿನೇ ದಿನೇ ಅದು ಹೆಚ್ಚಾಗ್ತಾನೆ ಇದೆ ಹೊರತು ಅದು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣ ಅಂದರೆ ಕಷ್ಟ ಆಗುತ್ತೆ, ಅದರದ್ದು ಬೆಲೆ ಏನಾಗುತ್ತೆ ಖರೀದಿ ಮಾಡ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಅದರಿಂದ ಸೊ ನಿಜವಾಗ್ಲೂ NFT ಬಗ್ಗೆ ನಂಬಿಕೆ ಇರೋರು, ಅದ್ರ ಬಗ್ಗೆ ವಿಚಾರ ಇರ್ತಕ್ಕಂಥವ್ರು
ಸೊ ಈಗೂ ಕೂಡ ಲೈಕ್ ಅದನ್ನು ವೆರಿಫೈ ಮಾಡಿಕೊಂಡು ಖರೀದಿ ಮಾಡ್ತಕ್ಕಂಥ ರೈಟ್ ಟೈಮ್ ಅಂತ ಈ ಸ್ಟೇಟ್ಮೆಂಟು ತಿಳಿಸ್ತಾ ಇರ್ತಕ್ಕಂಥದ್ದು. ಸೊ ಅಲ್ಪಾವಧಿಯ ಭಯದಿಂದ ಕೆಲವು ಹೂಡಿಕೆದಾರರು ಕೈ ಬಿಟ್ಟಿರುವ ಪ್ರಸ್ತುತ ಕಡಿಮೆ ಮೌಲ್ಯದಲ್ಲಿ ಲಭ್ಯರ ಟೋಕನ್ ಗುರುತಿಸಿ ಅವುಗಳನ್ನು ಸಹ ಬೇಗ ಸ್ಟೇಕಿಂಗ್ ವ್ಯವಸ್ಥೆಯಲ್ಲಿ ಸೇರಿದೆ. ಅಂದರೆ ಸೊ ಈಗೂ ಕೂಡ ಸಿಸ್ಟಮ್ ಏನು ಹೇಳ್ತಾ ಇದೆ, ಎಲ್ ಜಿ ಎನ್ ಎಸ್ ಅಂತಕ್ಕಂಥದ್ದು ನಾಟ್ ಓನ್ಲಿ ಫಾರ್ ದ ಶಾರ್ಟ್ ಟರ್ಮ್ ಸೆಲ್ಲರ್ಸ್ ಅಥವಾ ಶಾರ್ಟ್ ಟರ್ಮ್ ಥಿಂಕಿಂಗ್, ಗ್ಯಾಂಬ್ಲಿಂಗ್ ಅಥವಾ ಪ್ರೈಸ್ನ ಆಧಾರದ ಮೇಲೆ ನಾವು ಮನಸ್ಥಿತಿಯಲ್ಲಿ ಇಲ್ಲಿ ಉಳಿತಕ್ಕಂಥ ಅಂಥವರಿಗೆಲ್ಲ, ಯಾರೆಲ್ಲ ಒಂದು ದೀರ್ಘಾವಧಿ ಲಾಂಗ್ ಟರ್ಮ್ ಸಿಸ್ಟಮಲ್ಲಿಗೆ ಈಲ್ಡನ್ನು ಅಕ್ಯುಮುಲೇಟ್ ಮಾಡ್ತಾರೆ, ಟೋಕನ್ಸ್‌ನ ಅಕ್ಯುಮುಲೇಟ್ ಮಾಡ್ತಾರೆ. ಸೊ ಅದಕ್ಕೆ ಬಂದಿರತಕ್ಕಂಥ ಈಲ್ಡನ್ನು, ಸೊ ಪ್ರಾಫಿಟ್ಸನ್ನು ಎನ್ಕ್ಯಾಶ್ ಮಾಡ್ತಾರೆ ಲಾಂಗ್ ಟರ್ಮಲ್ಲಿ, ಅವರಿಗೋಸ್ಕರ ಸಿಸ್ಟಮ್ ಇರ್ತಕ್ಕಂಥದ್ದು. ಯಾರಿಗೂ ಕೂಡ ಶಾರ್ಟ್ ಟರ್ಮ್ ಅಂಥವ್ರಿಗಲ್ಲ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದೆ. ಇಂದಿನ ಕಡಿಮೆ ವೆಚ್ಚವನ್ನು ಬಳಸಿಕೊಂಡು ಭವಿಷ್ಯದಲ್ಲಿ ಹೆಚ್ಚು ಮೌಲ್ಯ ಹೊಂದುವ ಆಯ್ಕೆ ಪಡೆಯುವ ಅವಕಾಶನು, ಸೊ NFT ಯ ಬೆಲೆ ಮುಂದೆ ಬರ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು. ಸೊ ಮಲ್ಟಿ ಚೈನ್ ಜಾಲ ಸಂಪೂರ್ಣವಾಗಿ ಪರಸ್ಪರ ಸಂಪರ್ಕಗೊಂಡು ಎಟರ್ನಲ್ ಸ್ಟೇಜ್ ತನ್ನ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದಾಗ ಇಂದಿನ ಕುಸಿತದ ಅವಧಿಯಲ್ಲಿ ನೀವು ಮಾಡಿದ ಪ್ರತಿಯೊಂದು ಕಡಿಮೆ ವೆಚ್ಚದ ಸ್ಟೇಕಿಂಗ್ ನಿಮ್ಮ ಭವಿಷ್ಯದ ಸ್ಥಾನವನ್ನು ಬಲಪಡಿಸುವ ಪ್ರಮುಖ ಆಧಾರವಾಗಬಹುದು. ಅಂದರೆ ಸೊ ಈಗ ಏನೆಲ್ಲ ಮಾರ್ಕೆಟ್ ಸಿನಾರಿಯೋ ಸಿಚುಯೇಷನ್ನಲ್ಲಿ ಯಾರೆಲ್ಲ ಸಿಸ್ಟಮಿಂದ ಎಕ್ಸಿಟ್ ಆಗ್ತಾ ಇದ್ದಾರೆ, ಆಗೋರು ಆಗ್ತಕ್ಕಂಥದ್ದು ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಈ ಟೈಮಲ್ಲೂ ನಾವು ಸ್ಟೇಕಿಂಗ್ ಮಾಡೋದ್ರ ಮುಖಾಂತರ, ಅಕ್ಯುಮುಲೇಟ್ ಮಾಡೋದ್ರ ಮುಖಾಂತರ, ಖರೀದಿ ಮಾಡಿ ಸಿಸ್ಟಮಲ್ಲಿ ಲಾಂಗ್ ಟರ್ಮ್ ಸ್ಟೇಕಿಂಗ ಮಾಡೋದ್ರ ಮುಖಾಂತರ, ಸೊ ಇವತ್ತಿನ ಒಂದು ಸ್ಯಾಕ್ರಿಫೈಸು ಮುಂದೆ ನಮಗೆ ಆ್ಯಸ್ ಅ ಒಂದು ಗುಡ್ ರಿಸಲ್ಟ್ ಆಗಿ ಸಿಗ್ತಕ್ಕಂಥ ಒಂದು ಪ್ರೊಬ್ಯಾಬಿಲಿಟಿ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಈ ಸಿಸ್ಟಮ್ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಈ ಸ್ಟೇಟ್ಮೆಂಟು. ಸೊ ಗೊಂದಲವನ್ನು ಮೀರಿ ಸತ್ಯವನ್ನು ಅರಿಯಿರಿ. ಜಾಗತಿಕ ಆರ್ಥಿಕ ಒತ್ತಡದ ನಡುವೆ ಕಾರ್ಯತಂತ್ರದ ತಿದ್ದುಪಡಿಗಳು ಗಾರರಿಗೆ ಸಂಕಷ್ಟವಾಗಬಹುದು, ಆದರೆ ದೃಢ ನಂಬಿಕೆಯವರಿಗೆ ಅದು ಅವಕಾಶವಾಗಬಹುದು. ಸೊ ಒರಿಜಿನ್ ಪರಿಸರದ ಎಲ್ಲ ದೃಢ ನಂಬಿಕೆಯ ಸದಸ್ಯರಿಗೆ ಇತ್ತೀಚಿನ ಮಾರುಕಟ್ಟೆ ಕುಸಿತ ಮತ್ತು ವ್ಯಾಪಕ ಕ್ರಿಪ್ಟೋ ವಲಯದಲ್ಲಿನ ಲಿಕ್ವಿಡಿಟಿ ಇಳಿಕೆ ನಡುವೆ ಕೆಲ ಅಲ್ಪಾವಧಿಯ ದೃಷ್ಟಿಕೋನ ಹೊಂದಿರುವ ಹೂವಾಪುಗಾರರು ಎಲ್ಜಿಎನ್ಎಸ್ನ ಬೆಲೆಯ ಏರಿಳಿತಗಳ ಬಗ್ಗೆ ಅತಿಯಾದ ಪ್ರತಿಕ್ರಿಯೆ ನೀಡುತ್ತಾ ವಿವಿಧ ವೇದಿಕೆಗಳಲ್ಲಿ ವದಂತಿಗಳನ್ನು ಹರಡುತ್ತಿದ್ದಾರೆ. ಸೊ ಅಂದರೆ ಸದ್ಯ ನಡೀತಾ ಇರತಕ್ಕಂಥ ಸಾಕಷ್ಟು ಒಂದು ರ್ಯೂಮರ್ಸ್ ಆಗಿರ್ಬೋದು, ಮಾರ್ಕೆಟಲ್ಲಿ ಇರ್ತಕ್ಕಂಥ ಒಂದು ಸೆಲ್ಲರ್ಸ್ ಆಗಿರ್ಬೋದು, ಸಾಕಷ್ಟು ಎಲ್ ಜಿ ಎನ್ ಎಸ್ನ ಪ್ರೈಸಿಂದ ನೆಗೆಟಿವಿಟಿ ಅಥವಾ ರ್ಯೂಮರ್ಸ್ನ ಹಬ್ಬಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಆಲ್ರೆಡಿ ಇದು ಸಾಕಷ್ಟು ಬಾರಿ, ಈ ಸಲ ಅಂತಲ್ಲ ಸಾಕಷ್ಟು ಬಾರಿ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಸೊ ವ್ಯಾಪಕ ಕ್ರಿಪ್ಟೋ ಮಾರುಕಟ್ಟೆಯಲ್ಲಿ ಜಾಗತಿಕ ಆರ್ಥಿಕ ಪರಿಸ್ಥಿತಿಯ ಪರಿಣಾಮ ಬಹುತೇಕ ಎಲ್ಲ ಡಿಜಿಟಲ್ ಆಸ್ತಿಗಳ ಮೇಲೂ ಬೀಳುತ್ತಿದೆ. ಆದರೆ ಕೆಲವರು ಇಡೀ ಮಾರುಕಟ್ಟೆ ಪರಿಸ್ಥಿತಿಯನ್ನು ಕಡೆಗಣಿಸಿ ಎಲ್ ಜಿ ಎನ್ ಎಸ್ನಲ್ಲಿ ಸಾಮಾನ್ಯ ಮಾರುಕಟ್ಟೆ ತಿದ್ದುಪಡಿಯನ್ನು ಅಸಾಮಾನ್ಯ ಸೊ ಅಂದರೆ ಮಾರ್ಕೆಟಲ್ಲಿ ಸಾಕಷ್ಟು ಕ್ರಿಪ್ಟೋಗಳು ಯಾವ ಥರ ಕಂಪ್ಲೀಟ್ಲಿ ಒಂದು ಫಾಲ್ ಡೌನ ನೋಡ್ತಾ ಇದ್ದೀವಿ. ಸೊ ಅದೇ ಥರ ಎಲ್ ಜಿ ಎನ್ ಎಸ್ನು ಕೂಡ ಒಂದು ನೋಟೆಡ್ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಆ ಆಲೋಚನಾ ದೃಷ್ಟಿಕೋನದ ವ್ಯತ್ಯಾಸ, ಅಲ್ಪಾವಧಿಯ ಬೆಲೆಗಳಲ್ಲೇ ಸೀಮಿತವಾದ ಮನೋಭಾವನ. ಸೊ ತಿದ್ದುಪಡಿಯನ್ನು ಸಮಸ್ಯೆಯಾಗಿ ಏಕೆ ನೋಡುತ್ತಾರೆ? ಸೊ ಅಂದರೆ ಸ್ಟೇಟ್ಮೆಂಟ್ ಏನು ಹೇಳಕ್ಕೆ ಹೊರಟಿದೆ ಅಂದರೆ ಕಂಪ್ಲೀಟ್ಲಿ ಎಲ್ ಜಿ ಎನ್ ಎಸ್ ಅಂತಕ್ಕಂಥದ್ದು ಯಾವುದೇ ಥರದ ಶಾರ್ಟ್ ಟರ್ಮ್ ಗ್ಯಾಂಬ್ಲರ್ಸ್ ಅಥವಾ ಯಾವುದೇ ಥರದ ಪ್ರೈಸ್ ಫ್ಯಾಕ್ಟರ್ ಥರ ನೋಡೋರಿಗೆ ಅಲ್ಲ. ಅದು ನಾವು ಆಲ್ರೆಡಿ ನಾವು ಯಾರಾದರೂ ಪ್ರೈಸ್ ಫ್ಯಾಕ್ಟರ್ನಿಂದ ಇದನ್ನು ಕಂಪೇರ್ ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ, ಅಥವಾ ಅದನ್ನೇ ನಾವು ನೋಡಿ ಪ್ಯಾನಿಕ್ ಆಗ್ತಕ್ಕಂಥವ್ರಿಗೆ ಅಲ್ಲ. ಯಾರೆಲ್ಲ ಒಂದು ಲಾಂಗ್ ಟರ್ಮ್ ಥಿಂಕಿಂಗ್, ಒಂದು ಅಕ್ಯುಮುಲೇಷನ್ ಆದಂಥ ಎಲ್ ಜಿ ಎನ್ ಎಸ್ನ ಈಲ್ಡ್ ಮುಖಾಂತರ ಪ್ರಾಫಿಟ್ನ ತೆಗೆಯೋದು ಕೂಡ ವೆರಿ ಇಂಪಾರ್ಟೆಂಟ್ ಥಿಂಗ್. ಬಟ್ ಅದು ಯಾವ ಥರ ನಾವು ಈಲ್ಡ್ ಆಗಲಿಕ್ಕೆ, ಅಕ್ಯುಮುಲೇಟ್ ಆಗಲಿಕ್ಕೆ ಬಿಡ್ತೀವಿ, ಅದ್ರ ಬೇಸ್ಡ್ ಮೇಲೆ ಯಾರೆಲ್ಲ ಒಂದು ಲೈಕ್ ಲಾಂಗ್ ಟರ್ಮ್ ಹೋಲ್ಡರ್ಸ್ ಸಿಸ್ಟಮ್ಗೆ ಒಂದು ಬೆನಿಫಿಟ್ಟು. ಸೊ ಅವರು ಸಿಸ್ಟಮ್ಗೆ ಅವಶ್ಯಕತೆ ಇರ್ತಕ್ಕಂಥವ್ರು. ಸೊ ಯಾರೆಲ್ಲ ಅಂದರೆ ಸಿಸ್ಟಮ್ ಏನು ಹೇಳಿದೆ, ನಾವು ಟ್ರೇಡ್ ಮಾಡಬೇಕು. ಹೌದು, ನೀವು ಎಕ್ಸಾಂಪಲ್ ಮಾರ್ಕೆಟಲ್ಲಿ ನಿಮಗೆ ಪ್ರೈಸ್ ಫ್ಯಾಕ್ಟರ್ ಮೇಲೆ ನೀವು ಟ್ರೇಡ್ ಮಾಡಬೇಕು ಅಂತಕ್ಕಂಥದ್ದು ಮನಸ್ಥಿತಿಯವರಿದ್ದರೆ ಸಾಕಷ್ಟು ಕ್ರಿಪ್ಟೋಗಳು ಮಾರ್ಕೆಟಲ್ಲಿದೆ. ಬಿಟ್ಕಾಯಿನ್, ಇಥೀರಿಯಂ, ಸೊಲೋನಾ, ಗಾಲಾ, ಮಾನಾ, ಬೇರೆ ಬೇರೆ, ಅಥವಾ ಎಲ್ ಜಿ ಎನ್ ಎಸ್ ಅಲ್ಲೇ ಆದರೆ ಎಲ್ ಜಿ ಎನ್ ಎಸ್ ಕೂಡ ನೀವು ಟ್ರೇಡ್ ಮಾಡಿ ಅದರಲ್ಲೂ ಕೂಡ ಬೈಸೆಲ್ ಎನಿ ಟೈಮ್ ಬೈಸೆಲ್ ಮಾಡ್ಬೋದು. ಅಂದರೆ ಆಪ್ಷನ್ಸ್ ನಿಮಗೆ ಮಾರ್ಕೆಟಲ್ಲಿ ಸಾಕಷ್ಟು ಇದೆ. ಓಕೆ, ಬಟ್ ಎಲ್ ಜಿ ಎನ್ ಎಸ್ ಅಂತಕ್ಕಂಥದ್ದು ನಾವು ಆ ಫ್ಯಾಕ್ಟರ್ಗೆ, ಅದಕ್ಕೆ ನಾವಿಲ್ಲಿ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ.
ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಶಾರ್ಟ್ ಟರ್ಮ್ ಇರ್ತಕ್ಕಂಥವ್ರು ಅಥವಾ ಪ್ರೈಸ್ ಫ್ಯಾಕ್ಟರಿಂದ ಭಯಪಟ್ಟು ಸಿಸ್ಟಮ್ ಬಗ್ಗೆ ಪ್ಯಾನಿಕ್ ಆಗ್ತಕ್ಕಂಥವ್ರು ಏನಾಗ್ತಾರೆ, ಆಬ್ವಿಯಸ್ಲಿ ಸಿಸ್ಟಮಿಂದ ಸಸ್ಟೈನ್ ಆಗ್ತಾರೆ. ಬಟ್ ಯಾರೆಲ್ಲ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ, ಲಾಂಗ್ ಟರ್ಮ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡು ಆಸಕ್ತಿ ಇರ್ತಕ್ಕಂಥವ್ರು ಏನಾಗ್ತಾರೆ, ಆಬ್ವಿಯಸ್ಲಿ ಅವರೆಲ್ಲರೂ ಕೂಡ ಒಂದು ಆರಾಮಾಗಿ ಒಂದು ಸಿಸ್ಟಮ್ನ ವಾಚ್ ಮಾಡ್ತಾ ಇದ್ದಾರೆ, ಯಾವ ಥರ ಡೆವಲಪ್ಮೆಂಟ್ ಆಗ್ತಾ ಇದೆ, ಏನು ಅದ್ರ ಬಗ್ಗೆ ವಿಚಾರ ನಡೆಸ್ಕೊಂಡು ಸಿಸ್ಟಮಲ್ಲಿ ಅಕ್ಯುಮುಲೇಷನ್ ಮಾಡ್ತಾ ಇದ್ದಾರೆ, ಸ್ಟೇಕಿಂಗಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಹೊರತು ಶಾರ್ಟ್ ಟರ್ಮ್ ಥಿಂಕರ್ಸ್ ಥರ ಯಾರು ಕೂಡ ಪ್ಯಾನಿಕ್ ಆಗಿ ಇಲ್ಲ. ಆ ಥರ ಕ್ಯಾಟಗರಿ ಜನನು ಕೂಡ ಇದ್ದಾರೆ. ಅದನ್ನು ಕೂಡ NFT ಖರೀದಿ ಕೂಡ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಅಕ್ಯುಮುಲೇಷನ್ ಈಗೂ ಕೂಡ ಇದೇ ಥರ ಸಿಸ್ಟಮಲ್ಲಿ ಹೌದು ನೆಗೆಟಿವಿಟಿ ಫೀಲ್ ಆಗ್ತಾ ಇದೆ, ಕಂಪ್ಲೀಟ್ಲಿ ಮಾರ್ಕೆಟು ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತಂದರೆ ಈ ಟೈಮಲ್ಲೂ ಕೂಡ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ, ಖರೀದಿ ಮಾಡ್ತಾ ಇರ್ತಕ್ಕಂಥವ್ರನ್ನ ನೋಡ್ತಾ ಇದ್ವಿ. ಸಿಸ್ಟಮ್ ವ್ಯಾನಿಷ್ ಆಗಲೇಬೇಕು, ಸಿಸ್ಟಮಲ್ಲಿ ಯಾವುದೇ ಥರದ ಟೆಕ್ನಿಕಲಿ ಥಿಂಗ್ಸ್ ಇಲ್ಲ, ಸಿಸ್ಟಮ್ ಕಂಪ್ಲೀಟ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂದರೆ ಸಿಸ್ಟಮಲ್ಲಿ ಯಾಕೆ ಎಲ್ಲರೂ ಕೂಡ ಇವಾಗೂ ಕೂಡ ಟೋಕನ್ಸ್ನ ಬೈ ಮಾಡ್ತಾರೆ, ಅದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ನೀವು ಡೆಕ್ಸ್ ಟೂಲ್ಸು, ಡೆಕ್ಸ್ ಸ್ಕ್ರೀನಲ್ಲಿ ಇವಾಗೂ ಕೂಡ ಒಂದು ವೇಲ್ಸನ್ನ $5,000 $10,000 ಮೇಲ್ಗಡೆ ಖರೀದಿ ಆಗ್ತಕ್ಕಂಥ ಆಗ್ತಾ ಇರ್ತಕ್ಕಂಥ ಅಡ್ರೆಸಸ್ನು ಕೂಡ ನೀವು ಕೂಡ ಇವಾಗೂ ಕೂಡ ವಾಚ್ ಮಾಡ್ಬೋದು. ಕಂಟಿನ್ಯೂಸ್ಲಿ ಬೈಯಿಂಗ್ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ವಾಚ್ ಮಾಡ್ಬೋದು. ಸೊ ಒರಿಜಿನ್ ಅಂತಕ್ಕಂಥದ್ದು ಸಿಸ್ಟಮ್ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಬೇಸ್ಡ್ ನಡೀತಾ ಇರ್ತಕ್ಕಂಥದ್ದು. ಓಕೆ, ಸೊ ಇದು ಯಾವುದೇ ಥರದ ಎಮೋಷ್ನಲಿ ಮೇಲೆ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ದಲ್ಲ. ಒಂದು ಯೂನಿಕ್ ಆಲ್ಗರಿದಮ್ ಮೆಕ್ಯಾನಿಸಮ್ ಬೇಸ್ಡ್ ಮೇಲೆ ಒರಿಜಿನ್ ಪ್ರೋಟೋಕಾಲ್ ನಡೀತಾ ಇರ್ತಕ್ಕಂಥದ್ದು ಅಂತ ಸಿಸ್ಟಮ್ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅಂದರೆ ಯಾರೆಲ್ಲ ಒಂದು ಅವ್ರದ್ದೇ ಆದಂಥ ವಿಷನ್, ಒಂದು ಲಾಂಗ್ ಟರ್ಮ್ ಥಿಂಕಿಂಗ್ ಇದ್ದಾರೆ, ಅವರಿಗೋಸ್ಕರ ಒರಿಜಿನ್ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿ ಸಿಸ್ಟಮ್ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ದೃಢ ನಂಬಿಕೆ ಉಳ್ಳವರು ಏನು ಮಾಡುತ್ತಿದ್ದಾರೆ? ಸೊ ಅವರು ಅಲ್ಪಾವಧಿಯ ಬೆಲೆ ಏರಿಳಿತಗಳತ್ತ ಹೆಚ್ಚು ಗಮನ ಹರಿಸುವುದಕ್ಕಿಂತ ತಮ್ಮ ದೀರ್ಘಾವಧಿಯ ಕಾರ್ಯತಂತ್ರದತ್ತ ಗಮನ ಹರಿಸುತ್ತಿದ್ದಾರೆ. ಸೊ ಸೊ ಅಂದರೆ ಈ ಕ್ಯಾಟಗರಿ ಲಾಂಗ್ ಟರ್ಮ್ ಥಿಂಕಿಂಗ್, ಅಕ್ಯುಮುಲೇಷನ್ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು ಜನನು ಕೂಡ ಸಿಸ್ಟಮಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಸೊ ಪ್ರಸ್ತುತ ಬೆಲೆ ಮಟ್ಟಗಳಲ್ಲಿ LGNS ಟೋಕನ್ಗಳ ಪ್ರಮಾಣವನ್ನು ಹೆಚ್ಚಿಸುವ ಅವಕಾಶವಿದೆ ಎಂಬುದನ್ನು ಪರಿಶೀಲಿಸುತ್ತಾ ಸ್ಟೇಕಿಂಗ್ ವ್ಯವಸ್ಥೆಯ ಮೂಲಕ ಹೆಚ್ಚಿನ ಅವೇಕ್ NFTಗಳನ್ನು ಪಡೆಯುವ ಸಾಧ್ಯತೆಗಳನ್ನು ಅನ್ವೇಷಿಸುತ್ತಿದ್ದಾರೆ. ಅಂದರೆ ಪಾಸಿಟಿವ್ ಸೈಡ್ ಆಫ್ ಪೀಪಲ್ ಏನು ಮಾಡ್ತಾ ಇದ್ದಾರೆ ಅಂದರೆ NFT ಯಾವ ಥರ ಅತಿ ಹೆಚ್ಚಾಗಿ ನಾವು ಅಕ್ಯುಮುಲೇಟ್ ಮಾಡಬೇಕು, ಸ್ಟೇಕಿಂಗ್ ಯಾವ ಥರ ಜಾಸ್ತಿ ಮಾಡ್ಕೋಬೇಕು, ಖರೀದಿ ಮಾಡಬೇಕು ಅಂತಕ್ಕಂಥದ್ದನ್ನ ವಿಚಾರ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಆಲ್ರೆಡಿ ಆನ್ ಚೈನ್, ಇಲ್ಲೆಲ್ಲ ವಿಚಾರಗಳು ಆನ್ ಚೈನ್ ಇರ್ತಕ್ಕಂಥದ್ದು ನಾವು ಡೆಕ್ಸ್ ಟೂಲ್ಸು, ಡೆಕ್ಸ್ ಸ್ಕ್ರೀನ್ಸಲ್ಲಿ ನಾವು ಅದನ್ನು ನೋಡ್ಬೋದು. ಸೊ ಅವೇಕ್ NFT ಅನ್ನು ಕೇವಲ ಒಂದು ಡಿಜಿಟಲ್ ಸಂಗ್ರಹಣೆಯ ವಸ್ತುವಾಗಿ ಮಾತ್ರವಲ್ಲದೆ ಭವಿಷ್ಯದಲ್ಲಿ ಗೌಪ್ಯತೆ ಕೇಂದ್ರಿತ ಪರಿಸರದಲ್ಲಿ ದೀರ್ಘಾವಧಿಯ ಪ್ರಯೋಜನಗಳು, ವಿಶೇಷ ಸೌಲಭ್ಯಗಳು ಪಡೆಯುವ ನೆರವಾಗುವ ಪ್ರಮುಖ ಅಂಶವೆಂದು ಈ ಪ್ರಕಟಣೆ ವಿವರಿಸುತ್ತದೆ. ಅಂದರೆ ಅವೇಕ್ NFT ಅಂತಕ್ಕಂಥದ್ದು ಬರೀ ಸಾಧಾರಣವಾಗಿರ್ತಕ್ಕಂಥ ಒಂದು ಯಾವುದೇ ರೀತಿಯ ಒಂದು ವಸ್ತು ಅಲ್ಲ, ಏನೋ ಡಿಜಿಟಲಿ ನಮ್ಮ ಐಡಿಯಲ್ಲಿ ಬರ್ತಕ್ಕಂಥದ್ದು ಸಿಗ್ತಕ್ಕಂಥದ್ದಲ್ಲ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಎನ್ಕ್ರಿಪ್ಟೆಡ್ ಒಂದು ಗವರ್ನೆನ್ಸ್, ಒಂದು ಯಾವುದೇ ಥರದ ಹೋಲ್ಡಿಂಗ್ ಆಗಿ ಮತ್ತು ಲೈಫ್ ಟೈಮ್ ಅದು NFT ಬರ್ತಕ್ಕಂಥ ರಾಯಲ್ಟಿ ಆಗಲಿ ಸಾಕಷ್ಟು ಒಂದು ವೆರಿ ಇಂಪಾರ್ಟೆಂಟ್ ಸೋರ್ಸ್. ಅಂದರೆ ಯಾರೆಲ್ಲ LGNS ಅಲ್ಲಿ ಇನ್ವಾಲ್ವ್ ಇದ್ದಾರೆ, NFT ಅಂತಕ್ಕಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ಸ್ಟೇಟ್ಮೆಂಟು. ಓಕೆ, ಸಾಕಷ್ಟು ವಿಚಾರಗಳಲ್ಲಿ ಅನುಬಿಸ್ ಬ್ಲಾಕ್ ಚೈನ್ ತಂದೆ ಆದಂತಕ್ಕಂಥ ಕೆಲಸಗಳನ್ನ ಮಾಡ್ಕೊಳ್ತಾ ಹೊರಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಸೊ ಅದಕ್ಕೆಲ್ಲವೂ ಕೂಡ ನಾವು ಫ್ಯಾಕ್ಟರ್ಸ್ನ ನಾವು ನೋಡ್ತಾ ಹೋಗಬೇಕು, ಥಿಂಕ್ ಮಾಡ್ತಾ ಹೋಗಬೇಕು. ಆ್ಯಂಡ್ ದೆನ್ ಸಿಸ್ಟಮಲ್ಲಿ ಟೋಕನ್ಸ್ನ ಖರೀದಿ ಪ್ರಮಾಣ ಕೂಡ ಕಮ್ಮಿ ಆಗಿಲ್ಲ. ಕಂಟಿನ್ಯೂಟಿಯಾಗಿ ವೇಲ್ಸ್ ಕೂಡ LGNSನ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ವೇಲ್ಸ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಸೊ ಯಾವ ಥರ ಒಂದು ಬೈಯಿಂಗ್ ಟ್ರೆಂಡಲ್ಲಿ LGNS ಇದೆ ಅಂತಕ್ಕಂಥದ್ದನ್ನ ನಾವು ಲಾಸ್ಟ್ ಫ್ಯೂ ಅವರ್ಸ್ದು ನೋಡ್ಬೋದು. ಸೊ ಅಂದರೆ ಸಿಸ್ಟಮ್ ಓನ್ಲಿ ಫಾರ್ ಅ ಲಾಂಗ್ ಟರ್ಮ್ ಕನ್ಸೆಷನ್ಸ್, ಅಂದರೆ ಯಾವ ಥರ ಲಾಂಗ್ ಟರ್ಮ್ ಹೋಲ್ಡರ್ಸ್, ಲಾಂಗ್ ಟರ್ಮ್ ಬಿಲೀಫ್ ಜೊತೆ ನಾವು ಸಿಸ್ಟಮಲ್ಲಿ ಹೊರಡ್ತೀವಿ, ಇದರಿಂದ ಅತಿ ಜಾಸ್ತಿ ನಾವು ವೆಲ್ತ್ ಅಕ್ಯುಮುಲೇಷನ್ ಮಾಡ್ಬೋದು ಅಂತಕ್ಕಂಥದ್ದನ್ನ
ಸೊ ಸ್ಟೇಟ್ಮೆಂಟ್ಸು ತಿಳಿಸಿರ್ತಕ್ಕಂಥದ್ದು. ಅದ್ರ ಬೇಸ್ಡ್ ಆಗಿ ನಾವು ಸಿಸ್ಟಮಲ್ಲಿ ಇನ್ವಾಲ್ವ್ ಆಗೋಣ. ಓಕೆ. ಸೊ ಯಾವ ಥರ ಸಿಸ್ಟಮ್ ಲೈಕ್ ಓನ್ಲಿ ದ ಪ್ರೈಸ್ ಫ್ಯಾಕ್ಟರ್ಸ್ ಮೇಲೆ ನಾವು ಎಲ್ ಜಿ ಎನ್ ಎಸ್ನ ಕಂಪ್ಲೀಟ್ಲಿ ಒರಿಜಿನ್ನ ಯಾವುದೇ ಥರದ್ದು ಕೂಡ ಏನೂ ಕೂಡ ಡಿಸೈಡ್ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಪ್ರೈಸ್ ಫ್ಯಾಕ್ಟರ್ ಏನಿದೆ ಯಾವುದನ್ನು ಕೂಡ ಪ್ರೆಡಿಕ್ಟ್ ಮಾಡಲಿಕ್ಕಾಗಲ್ಲ. ಬಟ್ ಪ್ರೋಟೋಕಾಲ್ ಆ್ಯಸ್ ಪರ್ ವೈಟ್ ಪೇಪರ್, ಸೊ ಸಿಸ್ಟಮ್ ಆರಿಜಿನ್ ಏನೆಲ್ಲ ಒಂದು ಸಂದರ್ಭಕ್ಕೆ ಅಥವಾ ಟೈಮ್ಗೆ ತಕ್ಕಾಗಿ ಏನೆಲ್ಲ ಹೇಳ್ತಾ ಬಂದಿದೆ ಅದನ್ನು ಮಾಡ್ತಾ ಬಂದಿದೆ. ಓಕೆ. ಸೊ ಅನುಬೀಸ್ ಬ್ಲಾಕ್ ಚೈನ್ ಆಲ್ರೆಡಿ ಟಾಪ್ ನಾಚ್ ಆಗಿ ಒಂದು ಮುಂದುವರಿತಾ ಇರ್ತಕ್ಕಂಥ ಜರ್ನಿನ ನಾವು ನೋಡ್ತಾ ಇದ್ದೀವಿ. ಆ ವಿಚಾರಗಳು ನಮಗೆ ಆಗದೇ ಇರ್ಬೋದು. ಬಟ್ ಕ್ರಿಪ್ಟೋ ಕಮ್ಯುನಿಟಿಯಲ್ಲಿ, ಒಂದು ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಅನುಬೀಸ್ ಬ್ಲಾಕ್ ಚೈನಿನ ಅವಶ್ಯಕತೆ ಇದೆ. ಅದನ್ನು ಆಲ್ರೆಡಿ ಆ ಪ್ರೋಟೋಕಾಲ್ ಪ್ರೂವ್ ಮಾಡ್ತಾ ಇದೆ. ಸೊ ತಂದೆ ಆದಂಥ ಕಂಪ್ಲೀಟ್ ಇಕೋಸಿಸ್ಟಮ್‌ನ ಬಿಲ್ಡ್ ಆಗಬೇಕು, ಅದನ್ನು ರೆಡಿ ಮಾಡಬೇಕು. ಆ ಸ್ಟ್ರಾಟಜಿಗೋಸ್ಕರ ಕೆಲಸ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಓಕೆ. ಸೊ ಅನುಬೀಸ್ ಬ್ಲಾಕ್ ಚೈನ್ ಇಂದ ತಯಾರಾಗ್ತಕ್ಕಂಥ ಇನ್ನೂ ಕೂಡ ರಿಯಲ್ ವರ್ಲ್ಡ್ ಅಸೆಟ್ ಎಲ್ಲವೂ ಕೂಡ ಬಿಲಿಯನ್ ಟ್ರಿಲಿಯನ್ ಡಾಲರ್ ಇಂಡಸ್ಟ್ರಿಯ ಒಂದು ಪ್ಲ್ಯಾಟ್ಫಾರ್ಮ್‌ನ ಕ್ರಿಯೇಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್. ಯಾವುದೇ ಥರದ ಯಾವುದೋ ಮಾರ್ಕೆಟಲ್ಲಿ ಏನು ಲೈಕ್ ಈಸಿ ಕ್ವಿಕ್ಕಾಗಿ ಶುರು ಮಾಡ್ತಕ್ಕಂಥದ್ದು, ನಾಳೆನೇ ರೆಡಿ ಆಗ್ತಕ್ಕಂಥದ್ದಲ್ಲ. ಅದೆಲ್ಲದೂ ಕೂಡ ಇಟ್ ನೀಡ್ಸ್ ಅ ಟೈಮ್, ಪ್ರೋಗ್ರೆಸಿವ್ ಟೈಮ್. ವಿ ಹ್ಯಾವ್ ಟು ಟ್ರಸ್ಟ್ ದ ಪ್ರೋಸೆಸ್. ವಿ ಹ್ಯಾವ್ ಟು ಟ್ರಸ್ಟ್ ದ ಕೋಡಿಂಗ್. ಅದ್ರ ಬೇಸ್ಡ್ ಮೇಲೆ ಅನುಬೀಸ್ ಬ್ಲಾಕ್ ಚೈನ್ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದೇ ರೀತಿ ಸಾಕಷ್ಟು ವಿಚಾರಗಳನ್ನ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು ಆಲ್ ದಿ ಬೆಸ್ಟ್.